ಸಿ ಬ್ಯಾಂಕಿಗೆ ನಿರ್ದೇಶಕರಿಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಂಥ ನಮ್ಮ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಹದೇವಪ್ಪನವರು ಕೂಡ ನಾವು ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗಿಂತ ತುಂಬ ಚಟುವಟಿಕೆಯಿಂದ ಓಡಾಡಿದಂಥ ನನ್ನ ಚುನಾವಣೆಯಲ್ಲಿ ಚಟುವಟಿಕೆಯಿಂದ ಓಡಾಡಿದಂಥ ನಮ್ಮ ಯತೇಂದ್ರ ಡಾಕ್ಟರ್ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಪಕ್ಷದ ಮುಖಂಡರಾದಂಥ ಮರಿಗೌಡರು, ರಾಕೇಶ್ ಪಾಪಣ್ಣವರು, ಬಸವಣ್ಣವರು, ನರೇಂದ್ರ ಅವರು, ಸುರೇಶ್ ಕುಮಾರ್ ಅವರು, ಇನ್ನೂ ಮುಂತಾದ ಕಾಂಗ್ರೆಸ್ ಮುಖಂಡರು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪಕ್ಷದ ಅಖಂಡ ಪಕ್ಷದ ಕಾರ್ಯಕರ್ತರು ಅವ್ರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ತಮ್ಮ ಅಧಿಕಾರಾವಧಿ 5 ವರ್ಷ ಇದೆ ಸರ್. ಯಾವ ರೂಪರೇಷೆ ಹಾಕ್ಕೊಂಡಿದ್ದೀರಾ ಸರ್ ಬ್ಯಾಂಕ್ನ ಅಭಿವೃದ್ಧಿಗೆ? ನಮ್ಮ ಅಧಿಕಾರಾವಧಿಯಲ್ಲಿ ಬ್ಯಾಂಕ್ಗಳಿಂದ ಸಹಕಾರ ಸಂಘಗಳಿಗೆ ಹೆಚ್ಚಿನ ಸಾಲ ಕೊಡಿಸಿ, ಆ ಸಾಲ ರೈತರುಗಳಿಗೆ ಉಪಯೋಗ ಆಗುವಂಥ ಎಲ್ಲ ಸಾಲಗಳನ್ನು ಹಳ್ಳಿಗಾಡಿನ ಪ್ರದೇಶಕ್ಕೆ ಕೊಡುವಂತೆ ಸಲಹೆ ಕೊಟ್ಟು, ಬ್ಯಾಂಕಿನ ಅಭಿವೃದ್ಧಿಗೆ ಠೇವಣಿ ಇಡುವಂತೆ ಎಲ್ಲರಲ್ಲೂ ಮನವಿ ಮಾಡ್ತಾ, ಸಂಘವು ಬ್ಯಾಂಕು ಸಮಗ್ರವಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ಬ್ಯಾಂಕಿನ ಪರವಾಗಿ ದುಡಿತಾ ಇದ್ದೀನಿ. ಈಗ ತಮ್ಮದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ತಮ್ಮ ಅಧಿಕಾರಾವಧಿ ಇರುತ್ತೆ. ರೂಪರೇಷೆ ಹಾಕ್ಕೊಂಡಿದ್ದೀರಾ? ಇಂತಿಂಥ ತಾಲೂಕಿಗೆ ಏನಾರು ಅದರ ರೂಪರೇಷೆ ಹಾಕ್ಕೊಂಡಿದ್ದೀರಾ? ನಾವು ರೂಪರೇಷೆ ಹಾಕ್ಕೊಂಡಿದ್ದೀವಿ. ಒಂದೊಂದು ತಾಲೂಕಲ್ಲಿ ಒಂದು ತಿಂಗಳಿಗೆ ಒಂದು ಸಾರಿ ಸಹಕಾರ ಸಂಘಗಳು ಯಾವ ರೀತಿ ನಡೀತಾ ಇದ್ದಾವೆ, ಅವರ ಅಭಿವೃದ್ಧಿ ಹೊಂದಿದ್ದಾವ, ಅಥವಾ ಏನಾದ್ರು ಬೇರೆ ರೀತಿ ಅವಕ್ಕೇನಾದ್ರು ಸಹಕಾರ ಕೊಡ್ಬೇಕಾ ಅನ್ನೋದನ್ನೆಲ್ಲ ಪ್ರತಿಯೊಂದು ತಾಲೂಕಿಗೂ ಭೇಟಿ ಕೊಟ್ಟು ಅದರ ವಿಷಯಗಳನ್ನು ಅರಿತು ಅನಂತರ ಬ್ಯಾಂಕ್ ಸಭೆಗಳಲ್ಲಿ ಮಂಡಿಸ್ತೀನಿ ಅಂತೇಳಿ ಎಲ್ರಿಗೂ ಆಶ್ವಾಸನೆ ಕೊಡ್ತಾಯಿದ್ದೆ. ಈಗ ಬೇರೆ ಆಲೋಚನೆಗಳು ಕೂಡ ಇದ್ದಾವೆ. ಮೈಸೂರು ತಾಲೂಕಿನಲ್ಲಿ ಹೈಂದ ವರ್ಗದ ಸಹಕಾರ ಸಂಘಗಳು ಎಲ್ಲೂ ಕೂಡ ಸ್ಥಾಪನೆ ಆಗಿಲ್ಲ. ಕೆಲವಲ್ಲಿ ಮುಂದುವರೆದ ಜನಾಂಗದಲ್ಲಿ ಅವ್ರ ಊರುಗಳಲ್ಲೇ ಸಹಕಾರ ಸಂಘಗಳು ಸ್ಥಾಪನೆ ಆಗಿವೆ. ಹೈಂದ ವರ್ಗದ ಊರುಗಳಲ್ಲಿದ್ದಾರಲ್ಲ, ಅಲ್ಲಿ ಇನ್ನೂ ಕೂಡ ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು ಸ್ಥಾಪನೆಗೊಂಡಿಲ್ಲ. ಅಂಥವನ್ನ ಎಲ್ಲ ತಾಲೂಕುಗಳನ್ನು ಒಂದು ಪಟ್ಟಿ ಮಾಡಿ ಯಾವ್ಯಾವ ಗ್ರಾಮದಲ್ಲಿ ಆ ಸಹಕಾರ ಸಂಘಗಳನ್ನ, ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸ್ಥಾಪನೆ ಮಾಡ್ಬೋದು ಅಂಥವೆಲ್ಲ ಗುರುತಿಸಿ ಸಭೆ ಇದರಲ್ಲಿ ಮಂಡಿಸ್ತೀನಿ ಮತ್ತು ಇದರ ಬಗ್ಗೆ ನಾವು ಕೂಡ ಹೇಳ್ತೀನಿ ಅಂತೇಳಿ ಅಭಿಪ್ರಾಯ ಹೊಂದಿದ್ದೀನಿ. ಸರ್, ಇಷ್ಟು ದಿನ ಫ್ಯಾಮಿಲಿ ಜೊತೆ ಎಲ್ಲ ಕೆಲಸ ಕಾರ್ಯ ಮಾಡ್ಕೊಂಡಿದ್ರಿ. ಈಗ 5 ವರ್ಷ ಅಧಿಕಾರ ನಿಮ್ಮ ಕೈಗಿದೆ. ಈಗ ಫ್ಯಾಮಿಲಿನೂ ಮತ್ತು ಅಧಿಕಾರ ಹೇಗೆ ನಿಭಾಯಿಸ್ತೀರಾ ಸರ್? ಎರಡಕ್ಕೆ ಯಾವ ರೀತಿ ಟೈಮ್ ಕೊಡ್ತೀರಾ? ನಾವು ಯಾವಾಗಲೂ ರಾಜ್ಯಕ್ಕೆ 83 ಸಾಹೇಬ ನಾಯಕರಾದ ಸಿದ್ದರಾಮಯ್ಯವ್ರ ಜೊತೆ ಬಂದವರು, ಅವಾಗಲೂ ಕೂಡ ನಮ್ಮ ಫ್ಯಾಮಿಲಿಯವರು ನಮಗೆ ರಾಜಕೀಯವಾಗಿ ಅಡ್ಡಿ ಮಾಡಿಲ್ಲ, ಈಗಲೂ ಅಡ್ಡಿ ಮಾಡೋದಿಲ್ಲ. ನಾವು ರಾಜಕೀಯವಾಗಿ ಜನಗಳ ಕೆಲಸ ಮಾಡೋದಕ್ಕೆ ನಮ್ಮ ಮನೆಯವರಿಂದ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಆದ್ದರಿಂದ ನಾವು ಪ್ರತ್ಯೇಕವಾಗಿ ಜನಸೇವೆ ಮಾಡೋಕ್ಕೆ ಇಷ್ಟಪಟ್ಟಿದ್ದೀವಿ. ಒಟ್ಟು ಈಗ ಫ್ಯಾಮಿಲಿಯವರ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ? ಎಲ್ಲ ರೀತಿಯೂ ಸಹಕಾರ ಕೊಡ್ತಾರೆ. ಆರ್ಥಿಕವಾಗಿ ಸಹಕಾರ ಮತ್ತು ರಾಜಕೀಯದಲ್ಲಿ ಮುಂದುವರಿಕೆ ಆದಂಥ ಸಹಕಾರ ಎಲ್ಲರೂ ಕೂಡ ಕೊಡ್ತಾರೆ. ಈಗ ನಿಮ್ಮ ಜೊತೆ ಬೆನ್ನೆಬೆಲ ನಿಂತಿರತಕ್ಕಂಥ ನಿಮ್ಮ ಮಗ ಪ್ರವೀಣ್ ಅವರು, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪ್ರವೀಣ್ ಅವರು ಈಗ ತಾನು ಯುವಕರು ರಾಜ್ಯಕ್ಕೆ ಪ್ರವೇಶ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನನ್ನ ಜೊತೆಲಿ ಓಡಾಡಿದ್ದಾನೆ. ಅವನಿಗೂ ಕೂಡ ಜನಸೇವೆ ಮಾಡುವಂಥ ಅವಕಾಶ ಕೊಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಇದೆ. ಅದನ್ನು ಮಾಡ್ತೀನಿ. ಜನಗಳ ಕೆಲಸ ಮಾಡಲಿ. ಅವ್ರಿಗೆ ನೆಕ್ಸ್ಟ್ ಏನಾದ್ರು
MCDCC ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಏನಾರ ಸ್ಪರ್ಧೆ ಮಾಡ್ತಿದ್ದೀರಾ? ನನಗೂ ಆಸೆ ಆಕಾಂಕ್ಷೆಗಳಿದೆ. ಯಾಕೆಂದರೆ ನಾನು 83 ಕೂಡ ಅವರು ಒಡನಾಡಿಯಾಗಿ ಬಂದಂಥವ್ರು, ನಮ್ಮ ನಾಯಕರು ಒಡನಾಡಿಯಾಗಿ ಬಂದಂಥವ್ರು, ನಮ್ಮ ಪಕ್ಷದಲ್ಲಿ ನಿಷ್ಠೆಯಾಗಿರ್ತಕ್ಕಂಥವ್ರು. ಯಾವುದೇ ಪಕ್ಷದಲ್ಲಿ ಹೋಗಿ ನಾನು ಇದರ ಕಾರ್ಯಕರ್ತ ಆಗಲಿ ಒಂದು ಲೆಟ್ರ್ ಆಗಲಿ ಕೂಡ ನಾನು ಯಾರ ಹತ್ರನೂ ಹಾಕ್ಸಿಲ್ಲ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸುಪುತ್ರರಾದಂಥ ಯತೀಂದ್ರ ಅವರು ಅವರ ಮಾರ್ಗದರ್ಶನದಂತೆ ನಡ್ಕತೀನಿ. ಮತ್ತು ನಾನು ಮಹತ್ವಾಕಾಂಕ್ಷಿ ಮತ್ತು ಅಧ್ಯಕ್ಷ ಅಭ್ಯರ್ಥಿ ಆಗೋಕ್ಕೆ ತುಂಬ ಇಷ್ಟಪಟ್ಟಿದ್ದೀನಿ. ವರಿಷ್ಠರು ಕೂಡ ನಾವು ಹೇಳ್ತೀನಿ, ನನ್ನನ್ನು 40 ವರ್ಷದಿಂದ ನಿಮ್ಮ ಅನುಯಾಯಿ ಬಂದಿದ್ದೀನಿ, ನನ್ನ ಅಭ್ಯರ್ಥಿ ಮಾಡಿ ಅಂತೇಳಿ ನಾಯಕರಲ್ಲಿ ಕೇಳ್ಕೊತೀನಿ. ಹಾಗೆ ನಮ್ಮ ಕಾರ್ಯಕರ್ತರು ಕೂಡ ನನ್ನ ಪರವಾಗಿ ಆಲೇ ಅವ್ರಿಗೆ ಹೇಳಿದ್ದಾರೆ. ಅವ್ರನ್ನ ಅಧ್ಯಕ್ಷರು ಮಾಡಿ ಸುಮಾರು ವರ್ಷಗಳಿಂದ ಇದ್ದಾರೆ ನಿಮ್ಮ ಹತ್ರ ಅಂತೇಳಿ ಕೂಡ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಗೆದ್ದ ನಂತರ ಎಲ್ಲ ಪ್ರಮುಖ ನಾಯಕರನ್ನು ಮೊದಲನಾಗಿ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೀರಾ ಸರ್? ಯಾವಾಗ ಸರ್? ಈಗ ನಿರ್ದೇಶಕ ಆಯ್ಕೆ ಆಗಿದ್ದೀರಾ, ಮೊದಲನಾಗೆ ಕೃತಜ್ಞತೆ ಕಾರ್ಯಕರ್ತರೆ ಅವ್ರನ್ನ ಭೇಟಿ ಮಾಡಿದ್ದೀರಾ? ಹೌದು. ಗೆದ್ದ ನಂತರ ಮೊದಲು ನಾಯಕರ ಭೇಟಿ ಆಯಿತು. ಆನಂತರ ನಮ್ಮ ಡೆಡಿಕೇಟರ್ಸ್ ಎಲ್ಲ ಇದ್ದಲ್ಲ, ವೋಟ್ ಮಾಡಿದವರು, ಅವರೆಲ್ಲರೂ ಭೇಟಿ ಮಾಡಿ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆನೂ ಇದೇ ಸಹಕಾರ ಕೊಡಿ, ನಾನು ಸಹಕಾರ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಎಲ್ಲರೂ ತಗ. ಓಕೆ. ಹಾಗೆ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಅಭಿವೃದ್ಧಿ ಮಾಡೋದಕ್ಕೆ ಹಲವಾರು ವಿಷಯಗಳನ್ನು ಮಂಡಿಸೋದಕ್ಕೆ ನಮ್ಮ ಬ್ಯಾಂಕಿನ ನನಗೇನು ಹೊಸ್ತಲ್ಲ, ಇದು ಮೊದಲು ಒಂದು ಸಾರಿ MDC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ, ಅದರಿಂದ ಅದು ಚೆನ್ನಾಗಿ ವಿಷಯ ಗೊತ್ತಿದೆ. ಅದರಿಂದ ಎಲ್ಲ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕಿನ ನೌಕರ ವರ್ಗದವರಲ್ಲಿ ಮನವಿ ಇಷ್ಟೇ, ಎಲ್ಲರೂ ಕೂಡ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೀನಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕಿನ ನಿರ್ದೇಶಕರಿಗೆ ಅಭ್ಯರ್ಥಿ ಮಾಡಿದಂಥ ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯನವರಿಗೆ, ಮಹದೇವಪ್ಪನವರಿಗೆ ಹಾಗೂ ನಮ್ಮ ಡಾಕ್ಟರ್ ಯತೀಂದ್ರರವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಈಗ ತಮ್ಮದು ಎಷ್ಟು ವರ್ಷ ಅಧಿಕಾರ ಅವಧಿ ಇರುತ್ತೆ ಸರ್? 5 ವರ್ಷ ಇರುತ್ತೆ. 5 ವರ್ಷ ಅಧಿಕಾರ. ಏನೇನು ಆಯೋಜನೆ ಹಾಕ್ಕೊಂಡಿದ್ದೀರಾ ಸರ್ 5 ವರ್ಷದಲ್ಲಿ? ನಿರ್ದೇಶಕರಿಗೆ ಆಯ್ಕೆ ಆಗಿದ್ದೀರಾ, ಬ್ಯಾಂಕ್ನ ಯಾವ ರೀತಿ ಯಾವ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋದು ಆಲೋಚನೆ ಇದೆ ಸರ್? ಮೊದಲ ಆದ್ಯತೆ ಒಂದು ನಿಮಿಷ, ಎಲ್ಲ ಹಳ್ಳಿಗಾಡು ಪ್ರದೇಶದಲ್ಲಿ, ಮೈಸೂರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಹಕಾರ ಸಂಘಗಳ ಅಭಿವೃದ್ಧಿ ಮತ್ತು ಅವಾಗೆ ಸಹಕಾರ ಸಂಘಗಳ ಅಭಿವೃದ್ಧಿಯಾಗಲು ಬ್ಯಾಂಕಿನಿಂದ ಹಣ ಒದಗಿಸುವ ಜವಾಬ್ದಾರಿ ಮತ್ತು ಅದರ ಅಭಿವೃದ್ಧಿಯನ್ನು ನಾವು ಬಯಸ್ತೇವೆ. ಅದಕ್ಕೆ ನಾನು ಕೂಡ ಅಭಿವೃದ್ಧಿಗೆ ಕೈ ಜೋಡಿಸಿ ಕಂಕಣಬದ್ಧರಾಗಿದ್ದೇವೆ. ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು ಕೆಲವು ಕಾಂಗ್ರೆಸ್ನವ್ರ ಬಗ್ಗೆ ಆಕ್ಷೇಪಣೆಗಳನ್ನು ಕೊಟ್ಟಿರ್ತಾರೆ. ಸಹಕಾರ ಬ್ಯಾಂಕಿನ ಎಲೆಕ್ಷನ್ಗೋಸ್ಕರ ಆಡಳಿತ ಮಂಡಳಿಗೋಸ್ಕರ ಕಾನೂನು ಬಾಹಿರವಾಗಿ ಸಹಕಾರ ಸಂಘಗಳನ್ನು ಹೊಸದಾಗಿ ಉತ್ಪತ್ತಿ ಮಾಡಿದರೆ ಇದು ಸರಿ ಇಲ್ಲ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಕ್ಷೇಪಣೆಯನ್ನು ಮಾತಾಡಿರ್ತಾರೆ. ಇದು ಸರಿ ಇಲ್ಲ. ಏಕೆಂದರೆ ಹರೀಶ್ ಗೌಡ್ರು ಈ ಚುನಾವಣೆಯಲ್ಲಿ ಎಷ್ಟು ಹಣ ಹಂಚಿದ್ರು, ಎಷ್ಟು ಹಣ ಬಿಟ್ಟರು ಅನ್ನೋದು ಜನಕ್ಕೆ ಜಾಗೃತವಾಗಿ ಗೊತ್ತಾಗಿದೆ. ಹಣದಿಂದಲೇ ಎಲ್ಲನೂ ಕೊಂಡ್ಕೋಬೋದು ಅನ್ನೋ ಕೂಡ ಅವರ ಅಪೇಕ್ಷೆ ಇರುತ್ತೆ. ಅದು ಸಾಧ್ಯ ಇಲ್ಲ. ಹಣದಿಂದಲೇ ಎಲ್ಲನೂ ಕೊಂಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಕ್ಷಿಯಾಗಿ ಮೈಸೂರು ತಾಲೂಕಿನ MDC ಬ್ಯಾಂಕಿನ ಸಹಕಾರ ಬ್ಯಾಂಕಿಗೆ ಆಯ್ಕೆಯಾಗಿರ್ತಕ್ಕಂಥ ಕೆಂಚಪ್ಪನವರ
ಆಯ್ಕೆ ಒಂದು ಉದಾಹರಣೆಯಾಗಿರುತ್ತೆ. ಸೂಪರ್.